ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 101 ಅಂದರೆ 101ನೇ ದಿವಸ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂತು, ಯಾಕೆ ಕಣ್ಣೀರಿಟ್ಟರು, ಯಾರು ಕಣ್ಣೀರಿಟ್ಟರು, ಏನೇನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ, ಅಂದರೆ ಅದರಲ್ಲಿ ಮೈನ್ ಪಾಯಿಂಟ್ಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಇಸ್ಕೊಂಡ್ಬಿಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ. ಈ ಒಂದು ಆಟ ಎಲ್ಲ ಆಗಿತ್ತಲ್ಲ, ನಿನ್ನೆ ಆಗಿರ್ತಕ್ಕಂಥ ಎಪಿಸೋಡ್, ಅದರಲ್ಲಿ ಯಾರು ವಿನ್ ಆಗಿರ್ತಾರೆ ಅದರಲ್ಲೆಲ್ಲ ಸೇರಿಸಿ 4 ಜನ ಸದಸ್ಯರು ಈ ಜನಕ್ಕೆ ಟಾಸ್ಕ್ ರೀತಿಯಲ್ಲಿ ಕೊಡ್ತಾರೆ ಯಾರು ಬಿಗ್ ಬಾಸ್. ಅದರಲ್ಲಿ ಬಂದ್ಬಿಟ್ಟು ಆ ಟಾಸ್ಕ್ ಹೆಸರು ಬಂದ್ಬಿಟ್ಟು ನಿಲುವಿನ ಗೆಲುವು ಅನ್ನೋ ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ಮೊದಲನೇ ರೌಂಡ್ ಬರುತ್ತೆ. ಮೊದಲನೇ ರೌಂಡಲ್ಲಿ ಪ್ರಾರಂಭ ಆಗಿದೆ, ಮೊದಲನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯಾರು ಒಂದು ಆಟದಿಂದ ಒಬ್ಬೊಬ್ಬರೇ ಹೋಗಬೇಕಾಗುತ್ತೆ. ಅದನ್ನು ಇನ್ನು ಉಳಿದ ಸದಸ್ಯರು ಅದನ್ನು ಯಾರು ಹೋಗ್ಬೇಕು ಅಂದ್ಬಿಟ್ಟು ಒಂದು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಒಬ್ಬರು ಡಿಸಿಷನ್ ಆಗಿರಬೇಕಾಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಡಿಸಿಷನ್ ತೊಗೊಂಡು ಆ ತೂಕದ ಒಂದು ವೆಯ್ಟ್ ಬ್ಯಾಗ್ ಇರುತ್ತೆ, ಅದನ್ನ ಹಾಕಿ ಆ ಒಂದು ಒಬ್ಬೊಬ್ಬರನ್ನೇ ಕಳಿಸ್ಬೇಕು ಅಂತ ಬಂದಿರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಮೊದಲನೇ ರೌಂಡಲ್ಲಿ ಭವ್ಯ ಅವರು ಹೋಗ್ತಾರೆ, ಔಟ್ ಆಗ್ತಾರೆ. ನೆಕ್ಸ್ಟ್ 2ನೇ ರೌಂಡ್ ಬರುತ್ತೆ. 2ನೇ ರೌಂಡಲ್ಲಿ ಬಂದಾಗ ಮೋಕ್ಷಿತ್ ಅವರು ಹೋಗ್ತಾರೆ. ನೆಕ್ಸ್ಟ್ 3ನೇ ರೌಂಡಲ್ಲಿ ಬಂದಾಗ ಹನುಮಂತ್ ಅವರು ಹೋಗ್ತಾರೆ. ಇದೆಲ್ಲ ಆಯಿತು. ನೆಕ್ಸ್ಟ್ ಇನ್ನು ಉಳಿದ ಒಬ್ಬರಿಸಿದ್ರೆ ಅವರೇ ವಿನ್ ಆಗ್ತಾರೆ. ಯಾರಂದರೆ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ. ಆ ಒಂದು ಟಾಸ್ಕಲ್ಲಿ ಇದಾಗಿತ್ತು. ಅವರು ಬಿಗ್ ಬಾಸ್ ಇದು ಟಿಕೆಟ್ ಟು ಫಿನಾಲಿ ಒಂದು ಇನ್ನು ಟಾಸ್ಕ್ ಆಡೋದಕ್ಕೆ ಅವರು ಆಯ್ಕೆ ಆಗಿರ್ತಾರೆ. ನೆಕ್ಸ್ಟು ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಹೇಳ್ತಾರೆ, ಏನಂತಂದರೆ ನಿಮ್ಮ ಒಂದು ಸದಸ್ಯ ಅಂದರೆ ನಿಮ್ಮ ಇರ್ತಕ್ಕಂಥ ಎಲ್ಲರಲ್ಲಿ ಒಬ್ಬರನ್ನು ಒಂದು ಬಿಗ್ ಬಾಸ್ ಅದೇ ಫಿನಾಲಿಟಿ ಟಿಕೆಟ್ ಇದೆಯಲ್ಲ ಅದರಿಂದ ಹೊರಗಡೆ ಇಡಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅದರಲ್ಲಿ ನಿಮ್ಮ ಎಲ್ಲರೂ ಒಬ್ಬೊಬ್ಬರೇ ಸೂಕ್ತ ಕಾರಣ ಕೊಟ್ಬಿಟ್ಟು ಎಲ್ಲ ಒಟ್ಟಾರೆಯಾಗಿ ಸೇರಿ ಒಂದು ನಿರ್ಧಾರ ತೊಗೊಂಡು ಹೇಳಬೇಕು ಅಂತಂತಾರೆ. ಆ ಟೈಮಲ್ಲಿ ಬಂದು ಚೈತ್ರ ಅವರ ತೊಗೊತಾರೆ, ಸ್ವಲ್ಪ ಪರ್ಟಿಕ್ಯುಲರ್ ಆದಂಥ ರೀಸನ್ ಕೊಡ್ತಾರೆ. ಆ ರೀಸನ್ ಕೊಟ್ಟುಬಿಟ್ಟು ಈ ಥರ ಅಂತ ಅಂದ್ಬಿಟ್ಟು ಫುಲ್ ಬೇಕಾದ್ರೆ ಜೋ ಸಿನಿಮಾಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ನಾನು ಜಸ್ಟ್ ಮೇನ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಆ ಒಂದು ನಿರ್ಧಾರದ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದಾಗಿತ್ತು. ನೆಕ್ಸ್ಟು ಅದನ್ನು ತೊಗೊಂಡು ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅದರಲ್ಲಿ ಕ್ಯಾನ್ಸಲ್ ಅನ್ನೋ ಒಂದು ಸ್ಟಾಂಪ್ನ ಹಾಕಬೇಕು ಅಂತಂತಾರೆ. ಯಾರಿಗೆ? ರಜತ್ ಅವ್ರಿಗೆ. ಅದನ್ನು ಹಾಕ್ತಾರೆ. ಅದೆಲ್ಲ ಕಂಪ್ಲೀಟ್. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಚೈತ್ರ ಅವರು ಕಣ್ಣೀರು ಇಡ್ತಾರೆ. ಯಾಕೆ ಕಣ್ಣೀರು ಇಡ್ತಾರೆ ಆ ಎಪಿಸೋಡ್ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆ ಕಣ್ಣೀರು ಇಡ್ತಾರೆ ಅಂದರೆ ಚೈತ್ರ ಅವ್ರು ಬಂದ್ಬಿಟ್ಟು ಯಾವಾಗೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ, ಒಬ್ಬೊಬ್ಬರೇ ಬಂದ್ಬಿಟ್ಟು. ಬಟ್ ಏನು ಆಟ ಆಡೋಕ್ಕೆ ಬಿಡಲ್ಲ, ಏನಂದರೆ ಯಾವಾಗೂ ಉತ್ಸವರೇ ಅಂತಲೇ ಕೊಡ್ತಾರೆ. ಬಟ್ ಆಟ ಆಡೋ ಟೈಮ್ಗೆ ಈ ಥರ ತುಳಿ ಹಾಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನನ್ನು ಅಂತ ಅಂದ್ಬಿಟ್ಟು ಪ್ರತಿ ಸಲ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವರು ಕಣ್ಣೀರು ಇಡ್ತಾರೆ. ಅದು ಮತ್ತು ಅದ್ರ ಜೊತೆಗೆ ನಾಮಿನೇಟ್ ಮಾಡಿರ್ತಾರಲ್ಲ, ಇದೆಲ್ಲ ಸೇರಿಸ್ಕೊಂಡು ಅವರು ಸ್ವಲ್ಪ ಪ್ರಮೋಷನ್ ಆಗ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಉಳಿದ ಸದಸ್ಯರಿಗೆ ಒಂದು ಟಾಸ್ಕ್ ಬರುತ್ತೆ. ಅದು ಏನಂತಂತಂದರೆ ಒಂದು ಬ್ಯಾಸ್ಕೆಟ್ ಇರುತ್ತೆ. ಆ ಬ್ಯಾಸ್ಕೆಟಲ್ಲಿ ಬಾಲ್ ಹಾಕೋದು. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಒಂದು ಇದಕ್ಕೆ ಟಿಕೆಟ್ ಫಿನಾಲಿ ಒಂದು ಆಟಕ್ಕೆ ಆಯ್ಕೆ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಧನ್ರಾಜ್ ತಂಡ ಮಾತ್ರ ವಿನ್ ಆಗುತ್ತೆ ಅದ ಒಂದು ಎಲ್ಲ ಒಂದು ಆಗಿರ್ತಕ್ಕಂಥ ಆಟದಲ್ಲಿ. ನೆಕ್ಸ್ಟ್ ಈ ಒಂದು ದಿನದ 2ನೆಯ ಟಾಸ್ಕ್ ಬರುತ್ತೆ. ಅದು ಏನಂತಂದರೆ ಸಾಗುವ ಅನ್ನೋ ಒಂದು ಟಾಸ್ಕ್ ಬರುತ್ತೆ. ಅದರೆಲ್ಲನೂ ಆಡ್ತಾರೆ. ಲಾಸ್ಟ್ಲಿ ಯಾರು ವಿನ್ ಆಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೇನೋ ನಾವು ಎಪಿಸೋಡ್ ನೋಡಿದರೆ ಯಾವ ತಂಡ ವಿನ್ ಆಗುತ್ತೆ? ಹನುಮಂತ ತಂಡ ಬಂದ್ಬಿಟ್ಟು ವಿನ್ ಆಗುತ್ತೆ. ಇವಾಗ ಫೈನಲಾಗಿ ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ಯಾರು ಒಂದು ಟಿಕೆಟ್ ಟು ಫಿನಾಲಿ ಅನ್ನೋ ಒಂದು ಟಾಸ್ಕ್ಗೆ ಯಾರು ಆಯ್ಕೆ ಆಗಿದ್ದಾರೆ ಅಂತಂದರೆ ಹನುಮಂತ್ ಅವರು ಆಗ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಆಗ್ತಾರೆ. ನೆಕ್ಸ್ಟ್ ಭವ್ಯ ಅವರು ಆಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತ ಅವರು. ಇಷ್ಟು ಜನನೂ ಆಯ್ಕೆ ಆಗಿರ್ತಾರೆ. ಇದಾಗಿತ್ತು ಒಂದು ಬಿಗ್ ಬಾಸ್ 101 ಅಂದರೆ 101ನೇ ದಿನ ಆಗಿರ್ತಕ್ಕಂಥ ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತಾರೆ. ಸಿ ಯು, ಬಾಯ್.